ಆಫ್ಟರ್ ಅ ಲಾಂಗ್ ಟೈಮ್ ಯಶ್ ಸರ್ನ ಮತ್ತೆ ಆ ಒಂದು ಸಿನಿಮಾದಲ್ಲಿ ನೋಡುವಂತ ಅವಕಾಶ ನಾವೆಲ್ಲ ಕೂತಿರೋರು ಇಲ್ಲಿ ಅವರ ಫ್ಯಾನ್ಗಳೇನೆ. ಅಂಡ್ ಅವ್ರ ವರ್ಕಿಗ್ ಫ್ಯಾನು, ಅವರ ಸ್ಕ್ರೀನ್ ಪ್ರೆಸೆನ್ಸಿಗ್ ಫ್ಯಾನು, ಅವರ ಒಂದು ಬಿಹೇವಿಯರಿಗ್ ಫ್ಯಾನು. ಅಂಡ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್, ಈ ವ್ಯಕ್ತಿ ಒಬ್ಬ ಇನ್ಸ್ಪಿರೇಷನ್ ಆಗಿ ನಿಲ್ತಾರೆ ಇವತ್ತು. ಯಾವ್ದೇ ಒಂದು ವಿಚಾರ ತಗೊಂಡ್ರು ಹೇಳಿ ಮಾಡಿದಂತ ವ್ಯಕ್ತಿ ಇವರು. ಸೊ ಹಾಗಾಗಿ ಇವತ್ತು ಈ ಸ್ವಲ್ಪ ದಿವಸದಿಂದ ಹೇಳಿರೋ ಹಾಗೆ ಟಾಕ್ಸಿಕ್ ನ ಅಪ್ಡೇಟ್ ಇತ್ತು. ಅಂಡ್ ಟಾಕ್ಸಿಕ್ ನ ಟೀಸರ್ ಅಥವಾ ಗ್ಲಿಮ್ಸ್ ಇವತ್ತು ಬಿಟ್ಟಿದ್ದಾರೆ. ಸೊ ಅದನ್ನ ನೋಡಕ್ಕೋಸ್ಕರ ಇಲ್ಲಿಗೆ ನನ್ ಜೊತೆ ಜಾಯ್ನ್ ಆಗಿರೋದು ಪ್ರಣವ್ ಫ್ರಮ್ ಸಿಂಗಾಪುರ್. ಸೊ ಹೇಗಿದ್ಯಾ ಪ್ರಣವ್? ಹೇಗಿದೆ ನಮಸ್ಕಾರ ಸಿಂಗಾಪುರ್? ಅಣ್ಣ. ಸಿಂಗಾಪುರ್ ತುಂಬಾ ಚೆನ್ನಾಗಿದೆ. ಬೆಂಗಳೂರು ಚೆನ್ನಾಗಿದೆ ಅಂತ ಅನ್ಕೊಂಡಿದೀನಿ. ಅಫ್ಕೋರ್ಸ್ ಬೆಂಗಳೂರು ತುಂಬಾ ಚೆನ್ನಾಗಿದೆ. ಅಂಡ್ ಎಷ್ಟು ಎಕ್ಸೈಟ್ ಆಗಿದ್ಯಾ ಟಾಕ್ಸಿಕ್ ಫಸ್ಟ್ ಲುಕ್, ಫಸ್ಟ್ ಟೀಸರ್, ವಾಟ್ ಎವರ್ ವಿ ಕಾಲ್ ಇಟ್, ನೋಡೋದಕ್ಕೆ? ಸಖತ್ ಎಕ್ಸೈಟ್ಮೆಂಟ್ ಇದೆ ಬಿಕಾಸ್ 2 years ಆದ್ಮೇಲೆ ಇದು ಒಂದು ಅಪ್ಡೇಟ್ ಬರ್ತಿದೆ. ಸೊ ಫುಲ್ ಜೋಶಲ್ಲಿ ಇದ್ದೀನಿ. ಹೌದು. ಅಂಡ್ ಎಸ್ ಸರ್ ಬರ್ಡೇ ಕೂಡ ಇವತ್ತು. ಅಂಡ್ ರಿಯಲಿ ವಿಶ್ ಹಿಮ್ ವೆರಿ ಹ್ಯಾಪಿ ಬರ್ಡೇ, ಹೆಲ್ತಿ ಅಂಡ್ ಪ್ರಾಸ್ಪರಸ್ ಲೈಫ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದ್ ಬೇಡ. ನಾನು ತುಂಬಾ ಕುತೂಹಲದಿಂದ ಇದ್ದೀನಿ ಎಸ್ ಸರ್ದು ಏನಾದ್ರು ಒಂದು ಗ್ಲಿಮ್ಸ್ ಟಾಕ್ಸಿಕ್ದು ಸಿಗ್ಲಿ ಅಂತ. ಅಂಡ್ ತುಂಬಾ ದಿವಸದಿಂದ ಕಾದಿದೀವಿ, ತುಂಬಾ ವರ್ಷಗಳಿಂದ ಕಾದಿದೀವಿ. ಸೊ ವಿತೌಟ್ ಫರ್ದರ್ ಅಡು, ಹೌದು. ಲೆಟ್ಸ್ ಜಂಪ್ ಇನ್ ಟು ದ ಟೀಸರ್. Wow. Goosebumps versus. ಓ ಮೈ ಗಾಡ್, ಅನ್ಎಕ್ಸ್ಪೆಕ್ಟೆಡ್ ಪ್ರಣವ್ ಇದು. ಸಖತ್ ಅನ್ಎಕ್ಸ್ಪೆಕ್ಟೆಡ್ ಅಣ್ಣ. ಈ ತರ ಅಂತೂ ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ, ತೋರಿಸ್ತಾರೆ ಅಂತ ಒಂದು ಕ್ಯಾರೆಕ್ಟರು. ಅಲ್ವಾ? ಸೊ ಐ ಮೀನ್ ಎಸ್ ಸರ್ ಏನ್ ಪ್ಲೇ ಮಾಡ್ತಿದಾರೆ ಅನ್ನೋ ಗೆಸ್ ಮಾಡಕ್ಕೂ ಕಷ್ಟ ಆಗ್ತಾ ಇದೆ ಇಲ್ಲಿ. ಇಸ್ ಈ ಅ ವಿಲನ್, ಇಸ್ ಈ ಅ ಪ್ರೊಟೋಗನಿಸ್ಟ್, ಅಥವಾ ಯಾವ್ದೋ ಒಂದು ಕ್ಯಾರೆಕ್ಟರ್? ನಾವಲ್ಲಿ ಟೈಟಲ್ ರಿವೀಲ್ ಅಲ್ಲಿ ಯಾವ್ದೋ ಒಂದು ಜೋಕರ್ದು ಕಾರ್ಡ್ ನೋಡ್ತೀವಿ. ತುಂಬಾ ಈ ಗ್ಲಿಮ್ಸ್ ನೋಡಿದ್ರು ಕೂಡ ನಮ್ಗೆ ಏನೂ ಡಿಕೋಡ್ ಮಾಡಕ್ ಆಗ್ತಿಲ್ಲ ಅಂತಾನೆ ಹೇಳ್ಬೋದು. ಒಂದ್ ಕಡೆ ಕೆಸಿನೋ ನೋಡ್ತೀವಿ, ಒಂದ್ ಕಾರ್ ಬರುತ್ತೆ, ಎಸ್ ಸರ್ ಹಿಡಿತಾರೆ ಒಂದು ರಾಯಲ್ ಸೂಟ್ ಹಾಕೊಂಡು, ಒಂದು ಸಿಗಾರ್ನ ಬಾಯಲ್ಲಿ ಇಟ್ಕೊಂಡು, ಅಂಡ್ ಹಿ ಹ್ಯಾಸ್ ಅ ಕೌಬಾಯ್ ಹ್ಯಾಟ್ ಆನ್ ಹಿಸ್ ಹೆಡ್. ಆಬ್ವಿಯಸ್ಲಿ ಸಖತ್ ಸ್ಟೈಲಿಶ್ ಆಗಿ ಕಾಣಿಸ್ತಾರೆ. ಈ ಲುಕ್ಸ್ ವೇ ಫಿಟರ್. ಅಂಡ್ ನನ್ಗೆ ಲೈಟ್ ಸಕ್ಕತ್ತಾಗಿ ಯೂಸ್ ಮಾಡಿದ್ರು ಅಂತ ಅನ್ನಿಸ್ತು. ವೆನ್ ಹೀಸ್ ವಾಕಿಂಗ್ ಇನ್ ಫ್ರಂಟ್ ಆಫ್ ದ ಕಾರ್ ಅಲ್ಲ, ಈ ಗೋಸ್ ಅಂಡ್ ಈ ಟರ್ನ್ಸ್, ಆ ಸ್ಪಾಟ್ ಲೈಟ್ ಒಂಥರ ಫಾಲೋ ಮಾಡುತ್ತೆ. ಅಂಡ್ ಸುತ್ತ ಎಲ್ಲ ಡಾರ್ಕ್ ಇದೆ. ಅಂಡ್ ದ ವೇ ಈಸ್ ರಿವೀಲ್ಡ್, ರೈಟ್? ಆ ಸಿಗಾರ್ನ ಲೈಟ್ ಮಾಡೋ ರೀತಿ ಒಂದು ಸ್ಟೈಲ್ ಇದೆಯಲ್ಲ, ದಟ್ ಸ್ವಾಗ್ ಇಸ್ ಟೂ ಗುಡ್. ಅಂಡ್ ಒಂಥರ ನನ್ಗೆ ಗೂಸ್ ಬಂಪ್ಸ್ ಬಂತು, ಎಸ್ಪೆಷಲಿ ಅವ್ರ ಎಂಟ್ರಿ ತೋರಿಸಿದಾಗ. ಬಿಕಾಸ್ ಆಫ್ಟರ್ ಲಾಂಗ್ ಟೈಮ್ ನೋಡ್ತಾ ಇದೀವಲ್ಲ ಅವ್ರನ್ನ. ಸೊ ಒಂದು ಹೌದು. ಥ್ರಿಲ್ಲಿಂಗ್ ಎಲಿಮೆಂಟ್ ಅಂತ ಅನಿಸ್ತ, ಒಂಥರ ಕ್ರೇಜಿ ಅಂತ ಅನಿಸ್ತು ನಂಗೆ. ಅಂಡ್ ಆಫ್ ಕೋರ್ಸ್ ದ ಡೆಫಿನೆಟ್ ಇಂಟಿಮೆಸಿ ಇಸ್ ವಾಟ್ ವಿ ಡಿಂಟ್ ಎಕ್ಸ್ಪೆಕ್ಟ್ ಅಂತ. ನಿನ್ಗೂ ಅನ್ಸ್ತಾ ಅದು? ಹೌದು, ಡೆಫಿನೆಟ್ ಆಗಿ ನಾನು ಅದೊಂದು ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ. ಬಿಕಾಸ್ ಎಸ್ ಸರ್ ನಾರ್ಮಲಿ ಮೂವೀಸ್ ಅಲ್ಲಿ ಯು ಹ್ಯಾವಂಟ್ ಸೀನ್ ಇನ್ ಇಸ್ ಪ್ರಿವಿಯಸ್ ಮೂವೀಸ್, ಬಟ್ ಸೊ ಈ ತರ ಒಂದು ಇದು ಗ್ಲಿಮ್ಸ್ ಅಲ್ಲಿ ಇಲ್ಲ ಇಂಟ್ರೊಡಕ್ಷನ್ ಟೀಸರ್ ಅಲ್ಲಿ ತೋರಿಸಿದ್ದಾರೆ ಅಂತ ಹೇಳಿದಾಗ ಲೈಕ್ ಇಟ್ ವಾಸ್ ವೆರಿ ಅನ್ಎಕ್ಸ್ಪೆಕ್ಟೆಡ್. ಅಗೇನ್ ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ ಆಡಿಯನ್ಸ್ಗೆ. ಸಮ್ ಪೀಪಲ್ ಮೈಟ್ ಸ್ಟಾರ್ಟ್ ಆಲ್ರೆಡಿ ಜಡ್ಜಿಂಗ್ ಬೈ ದಿಸ್, ರೈಟ್? ಅಂದ್ರೆ ಏನಕ್ಕೆ ಈ ತರ ಮೂವೀಸ್ ಮಾಡೋದು, ಏನಕ್ಕೆ ಈ ತರ ಮಾಡ್ತಿದ್ದಾರೆ? ಸಿ, ಐ ವುಡ್ ಸೇ ಎಂಜಾಯ್ ಎವ್ರಿ ಕ್ಯಾರೆಕ್ಟರ್. ಯು ಡೋಂಟ್ ನೋ ವಾಟ್ ದ ಕ್ಯಾರೆಕ್ಟರ್ ಇಸ್ ಗೋಯಿಂಗ್ ಟು ಬ್ರಿಂಗ್ ಟು ದ ಮೂವಿ, ಅಲ್ವಾ? ಅದ್ರದ್ದು ಇಮೆನ್ಸ್ ಇಂಪಾರ್ಟೆನ್ಸ್ ಇರುತ್ತೆ. ಸೇ ಇವಾಗ ಎಸ್ ಸರ್ ಈಸ್ ಟ್ರೈಂಗ್ ಟು ಬಿ ನ್ಯೂ ಕ್ಯಾರೆಕ್ಟರ್ಸ್. ಅವ್ರು ಯಾವಾಗಲೂ ಹೇಳಿ, ಐ ವಾಂಟ್ ಟು ಡೂ ಸಮಥಿಂಗ್ ನ್ಯೂ. ಈಸ್ ನಾಟ್ ಗೋಯಿಂಗ್ ಟು ಕ್ರಿಯೇಟ್ ಅನದರ್ KGF, ಈಸ್ ಗೋಯಿಂಗ್ ಟು ಕ್ರಿಯೇಟ್ ಅ ನ್ಯೂ ಟಾಕ್ಸಿಕ್, ರೈಟ್? ಅಲ್ವಾ? ಹೌದು. ಸೊ ದಟ್ ಇಸ್ ವಾಟ್ ಐ ಬಿಲೀವ್, ದಟ್ ಬೇರೆ ಏನೋ ಪೊಟೆನ್ಶಿಯಲ್ ಇದೆ ಈ ಸಿನಿಮಾಗೆ. ಅಂಡ್ ಆಬ್ವಿಯಸ್ಲಿ ಮೇಕಿಂಗ್ ಎಲ್ಲ ನೋಡಿದ್ರೆ ಇಟ್ ಇಸ್ ವೇ ಟುವರ್ಡ್ಸ್ ದಿ ಹಾಲಿವುಡ್ ಸ್ಟ್ಯಾಂಡರ್ಡ್ಸ್ ಅಂತಾನೆ ಹೇಳ್ಬೋದು. ಅಂಡ್ ಸರ್ಪ್ರೈಸಿಂಗ್ಲಿ ಅಗೇನ್ ಏನು ಬಿಟ್ಕೊಟ್ಟಿಲ್ಲ ಅವರು. ಸೊ ನಾನು ಜಾಸ್ತಿ ಏನು ಡಿಕೋಡ್ ಮಾಡಕ್ ಆಗ್ತಾ ಇಲ್ಲ.
ಬಟ್ ಒನ್ ಥಿಂಗ್ ಅಂತೂ ಹೇಳ್ತೀನಿ, ಈಸ್ ಗೋಯಿಂಗ್ ಟು ಟ್ರೈ ಡಿಫ್ರೆಂಟ್ ಶೇಡ್ಸ್ ಫಾರ್ ಶೋರ್. ಅವ್ರ ಲೈನ್ ಅಪ್ ನ ನೋಡಿದ್ರೆ ಇವಾಗ ನೆಕ್ಸ್ಟ್ ರಾವಣದ ಕ್ಯಾರೆಕ್ಟರ್ ಮಾಡ್ತಾ ಇದಾರೆ ಅವರು. ಹೌದು. ಸೊ ಹಿ ವಾಂಟ್ಸ್ ಟು ಟ್ರೈ ಎವ್ರಿಥಿಂಗ್, ಹಿ ವಾಂಟ್ಸ್ ಟು ಬಿ ವರ್ಸಟೈಲ್. ಸೊ ಅದನ್ನ ನಾವು ಅಪ್ರಿಶಿಯೇಟ್ ಮಾಡ್ಬೇಕಾಗುತ್ತೆ. ಇಲ್ಲ ನಾನು ಮತ್ತೆ ಒಂದು ಮಿಸ್ಟರ್ ಅಂಡ್ ಮಿಸ್ಸಸ್ ರಾಮಾಚಾರಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಅಂತ ಹೇಳೋರಿಗೆ ನಾನು ಸೀರಿಯಸ್ಲಿ, ದಟ್ ಇಸ್ ವಾಟ್ ನೆವರ್ ಐ ಎಕ್ಸ್ಪೆಕ್ಟೆಡ್. ಬಿಕಾಸ್ ಅವ್ರೇನೋ ಹೊಸ ತರ ಟ್ರೈ ಮಾಡ್ತಾ ಇದಾರೆ ಅಂಡ್ ಅದು ಹೊಸ ತರ ಕಾಣಿಸ್ತಾ ಇದೆ. ದಟ್ ಇಸ್ ವೈ ಇಟ್ಸ್ ಸರ್ಪ್ರೈಸ್ ದಿಸ್, ನಾಟ್ ಜಸ್ಟ್ ಸುಮ್ನೆ ಏನೋ ಮಾಡ್ಬೇಕು ಅಂತ ಮಾಡಿಲ್ಲ. ಇಟ್ಸ್ ಲೈಕ್ ದರ್ ಇಸ್ ಅನ್ ಆಂಬಿಷನ್, ದರ್ ಇಸ್ ಅ ವಿಷನ್ ಫಾರ್ ದಿಸ್ ಅಂತ ಅನಿಸ್ತು. ಸೊ ಪ್ರಣವ್, ವಾಟ್ ಇಸ್ ಯೋರ್ ಟೇಕ್ ಆನ್ ದಿಸ್ ಕ್ಯಾರೆಕ್ಟರ್? ಈ ಕ್ಯಾರೆಕ್ಟರ್ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಬಿಕಾಸ್ ಯಾವುದೇ ಆಕ್ಟರು ಫಿಲ್ಮ್ ಇಂಡಸ್ಟ್ರಿಗೆ ಬಂದು ಆಕ್ಟಿಂಗ್ ಮಾಡಬೇಕು ಅಂದ್ರೆ ಅವ್ರ ಫಸ್ಟ್ ಟೈಮ್ ಇರೋದಂದ್ರೆ ಅವರು ಬೇರೆ ಬೇರೆ ತರ ಕ್ಯಾರೆಕ್ಟರ್ಸ್ ಪ್ಲೇ ಮಾಡಬೇಕು, ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ಸ್ ಪ್ಲೇ ಮಾಡಬೇಕು, ಯೂನಿಕ್ ಕ್ಯಾರೆಕ್ಟರ್ಸ್ ಪ್ಲೇ ಮಾಡಬೇಕು ಅಂತ. ದಟ್ ಇಸ್ ವಾಟ್ ದೇರ್ ಮೇನ್ ನೇಮ್ ಇಸ್. ಸೊ ದಟ್ ಇಸ್ ವೈ ದೇ ಡು ನಾಟ್ ವಾಂಟ್ ಟು ರಿಪೀಟ್ ಎನಿ ಕ್ಯಾರೆಕ್ಟರ್ ವಿಚ್ ದ ಡನ್ ಫ್ರಮ್ ದರ್ ಪ್ರೀವಿಯಸ್ ಮೂವಿ. ದೇ ವಾಂಟೆಡ್ ಟು ಬಿ ಸಮಥಿಂಗ್ ಡಿಫರೆಂಟ್ ಅಂಡ್ ವೆರಿ ನ್ಯೂ ಅಂಡ್ ಯುನಿಕ್. ಆಡಿಯನ್ಸಿಗೂ ಒಂಥರ ಫ್ರೆಶ್ ಆಗಿ ಏನೋ ಒಂದು ಸರ್ವ್ ಮಾಡ್ದಂಗೆ ಇರುತ್ತೆ. ಸೊ ದಟ್ ಇಸ್ ವೈ ಡೆಫಿನೆಟ್ಲಿ ಎಕ್ಸ್ಪೆಕ್ಟಿಂಗ್ ದಟ್ ಇದೊಂದು ಡಿಫ್ರೆಂಟ್ ಟೈಪ್ ಆಫ್ ಕ್ಯಾರೆಕ್ಟರ್ ಇರುತ್ತೆ, ಬೇರೆ ಬೇರೆ ಶೇಡ್ಸ್ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಸೊ ಮೂವಿಯಲ್ಲಿ ನೋಡಿದಾಗ ನಮಗೂ ಒಂದು ಕಿಕ್ ಕೊಡುತ್ತೆ, ನಮಗೂ ಒಂದು ಇದು ಟ್ವಿಸ್ಟ್ ಅಂಡ್ ಟರ್ನ್ ಸಿಗ್ಲಿ, ಶಾಕಿಂಗ್ ಫ್ಯಾಕ್ಟರ್ಸ್ ಎಲ್ಲ ಸಿಗ್ಲಿ ಅಂತ. ಹೌದು, ಅಂಡ್ ಅಫ್ ಕೋರ್ಸ್ ನಾನು ಇನ್ನಷ್ಟು ಅಪ್ಡೇಟ್ಸ್ ಗಳನ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ ಈ ಒಂದು ಸಿನಿಮಾದಿಂದ. ಐ ವಾಂಟ್ ಟು ಸಿ ಅನ್ ಆಕ್ಷನ್ ಬ್ಲಾಕ್. ಆಲ್ರೆಡಿ ನಮ್ಗೆ ನ್ಯೂಸ್ ಇದೆ ದಟ್ ಹಾಲಿವುಡ್ ಟೆಕ್ನಿಷಿಯನ್ಸ್ ವರ್ಕ್ ಮಾಡಿದ್ದಾರೆ, ಆಕ್ಷನ್ ಕೊರಿಯೋಗ್ರಫಿ ಮಾಡಿದ್ದಾರೆ ಈ ಒಂದು ಸಿನಿಮಾಗೆ ಅಂತ. ಐ ಪರ್ಸನಲಿ ವಾಂಟ್ ಟು ಸಿ ಅನ್ ಆಕ್ಷನ್ ಬ್ಲಾಕ್. ವಾಟ್ ಯು ಸೇ ಪ್ರಣವ್? ಡೆಫಿನೆಟ್ಲಿ ಡೆಫಿನೆಟ್ ಅಲ್ವಾ? ಆಗಿ ಆಕ್ಷನ್ ಬೇಕು. ಬಟ್ ಆದ್ರೆ ಈ ಮೂವಿ ಯಾವ ಇದು ಇಯರ್ ಅಲ್ಲಿ ಶೂಟ್ ಮಾಡಿದ್ದಾರೆ ಅದ್ರ ಪ್ರಕಾರ ತಕ್ಕಂಗೆ ಆಕ್ಷನ್ ಬ್ಲಾಕ್ಸ್ ಬೇಕಾಗುತ್ತೆ. ಸೊ ಐ ಇಟ್ ಮೀನ್ ವಿಲ್ ದಟ್ ಮೇಕ್ ಇಸ್ ಟೋಟಲಿ ಅಪ್ ಟು ದೆಮ್, ಅವ್ರು ಮಾಡಿರ್ತಾರೆ ಆ ಕೆಲಸನ. ಹೌದು. ಬಟ್ ಕರೆಕ್ಟ್. ಆಕ್ಷನ್ ಬ್ಲಾಕ್ ನೋಡ್ಬೇಕು ಹೌದೇ, ಬಿಕಾಸ್ ಹೌದು. ಆ ಒಂದು ಮ್ಯಾಸಿವ್ ಬಡ್ಜೆಟ್ ಅಂತ ಬಂದಾಗ ಅಷ್ಟೇ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಆಮೇಲೆ ಅದನ್ನ ಹೇಗೆ ಯುಟಿಲೈಸ್ ಮಾಡಿದ್ದಾರೆ ಅನ್ನೋ ಕುತೂಹಲ ಕೂಡ ಇರುತ್ತೆ. ಫೇಲ್ ಕರೆಕ್ಟ್. ಮಾಡಿರ್ತಾರೆ ಅಂತ ಒಂದು ಸಂಶಯ ಅಂತೂ ಇಲ್ಲ. ಬಿಕಾಸ್ ಐ ನೋ ದೇ ವುಡ್ ಹಾವ್ ಡನ್ ಅ ಬ್ರಿಲಿಯಂಟ್ ಜಾಬ್. ಮೀಟ್ ಮಾಡೋ ಟೆಕ್ನಿಷಿಯನ್ಸ್ ಎಲ್ಲ ಅವಾಗ ಅವಾಗ ರೂಮರ್ಸ್ ಗಳು ನೋಡ್ತಾ ಇದ್ವಿ, ಒಂದಷ್ಟು ಲೀಕ್ಸ್ ಗಳು ನೋಡ್ತಾ ಇದ್ವಿ, ಎಸ್ ಸರ್ ಯಾರನ್ನ ಮೀಟ್ ಮಾಡ್ತಾ ಇದ್ದಾರೆ ಅಂತ. ಸೊ ಇಟ್ಸ್ ಗೋಯಿಂಗ್ ಟು ಬಿ ಅ ವೆರಿ ಬಿಗ್ ಟ್ರೀಟ್ ಅಂತ ಅನ್ನಿಸ್ತಾ ಇದೆ. And ಹೌದು. this teaser, yeah, to be honest, was very glamorous, surprising. ಎಲ್ಲ ಎಲಿಮೆಂಟ್ಸ್ ಇತ್ತು ಈ ಒಂದು ಟೀಸರ್ ನಲ್ಲಿ. ಎಸ್, ಇಟ್ ವಾಸ್ ವೆರಿ ಅಂಡ್ ಗ್ರ್ಯಾಂಡ್. ಯಾ, ಇಟ್ ವಾಸ್ ವೆರಿ ಗ್ರ್ಯಾಂಡ್. ಸೊ ಯಾ, ಸೊ ಇದಾಗಿತ್ತು ನಮ್ಮ ರಿಯಾಕ್ಷನ್. ಸೊ ಪ್ರಾಬ್ಲಿ ಇನ್ನೊಂಚೂರು ಟೈಮ್ ತಗೊಳ್ತೀವಿ ಡಿಕೋಡ್ ಮಾಡಕ್ಕೆ ಏನಿತ್ತು ಆ ಒಂದು ಫಸ್ಟ್ ಫಿಲ್ಮ್ಸ್ ಅಲ್ಲಿ ಅಂತ. ಸೊ ಫಾರ್ ನೌ ಐ ಥಿಂಕ್ ಪ್ರಣವ್, ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ಮೀ ಹಿಯರ್ ಅಂಡ್ ಡೂಯಿಂಗ್ ದಿಸ್ ರಿಯಾಕ್ಷನ್. ಸೊ ಥ್ಯಾಂಕ್ ಯು ಸೋ ಮಚ್ ಅಣ್ಣ, ಯಾ, ನನ್ನ ರಿಯಾಕ್ಷನ್ ಕರ್ಕೊಂಡಿದ್ದಕ್ಕೆ. ಶೋರ್ ಶೋರ್, ಎನಿ ಟೈಮ್. ಎಲ್ಲ ನಾವು ಫ್ಯಾನ್ಸ್ಗಳೇ ಆಫ್ ಸಿನಿಮಾ ಅಂಡ್ ವಿ ಕರೆಕ್ಟ್. ಆರ್ ಹಿಯರ್ ಟು ಎಕ್ಸ್ಪ್ರೆಸ್ ಅವರ್ ಫೀಲಿಂಗ್ಸ್ ಅಷ್ಟೇ ರಿಯಾಕ್ಷನ್ ಅಲ್ಲಿ. ಅಂಡ್ ಸೆಲೆಬ್ರೇಟ್ ಸಿನಿಮಾ. ಎಸ್, ಡೆಫಿನೆಟ್ಲಿ ಸಿನಿಮಾ ಇಸ್ ಸಮಥಿಂಗ್ ವೇ ಬಿಯಾಂಡ್ ಲೈಫ್ ಅಂತ ಅನ್ಸುತ್ತೆ. ಡೆಫಿನೆಟ್ ಆಗಿ. ಸೊ ಯಾ, ಸೊ ಈ ನಮ್ಮ ರಿಯಾಕ್ಷನ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಮ್ಮ ಟ್ವಿಟರ್ ಅಕೌಂಟ್ ನ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿದೀವಿ, ಅದನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಸೈನಿಂಗ್ ಆಫ್. ಇದು ನಿಮ್ಮ ಹಾನೆಸ್ಟ್ ಕನ್ನಡಿಗ.